ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ, ಉತ್ತರ ಕರ್ನಾಟಕದ ಬಶ್ಯ. ನಾನು ಈಗ ದಕ್ಷಿಣ ಕರ್ನಾಟಕದಾಗ ಈಸೂರು ಗ್ರಾಮದಲ್ಲಿ ಇದ್ದು ಈ ವಿಡಿಯೋ ಮಾಡ್ತಾ ಇರೋದು. ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು. ಹಿಂದೆ 1989, 88, 90, 95, 94 ಇಂಥ ಒಂದು ಇಸ್ವಿ ಒಳಗೆ ಈ ಸಿಗ್ಲಿ ಬಶ್ಯ ಆಗಲೇ ರಿಮಾಂಡ್ ಹೋಮು ಮತ್ತು ಅನುಭವಿಸಿ ಈ ಒಂದು ಬೊಟೆ ಸ್ಕೂಲು, ಜೂನಿಯರ್ ಜೈಲ್ ಅನುಭವಿಸಿ ಆಮೇಲೆ ಸೆಂಟ್ರಲ್ ಜೈಲ್ ನೋಡಿದಂಥ ಬಶ್ಯ ನಾನು. ಅಂದಿನ ಒಂದು ಸಂದರ್ಭದಲ್ಲಿ ಸಿಗ್ಲಿ ಬಶ್ಯ ಅಲ್ಪ ಸ್ವಲ್ಪ ಕಾನೂನಾಗ ಅರಿವು ತಿಳ್ಕೊತಾನ ಮತ್ತು ಅಲ್ಲಿ ಜೈಲಲ್ಲಿದ್ದಂಥ ಆರೋಪಿಗಳ ಕಥೆಗಳನ್ನು ತಿಳ್ಕೊತಾನ. ಈ ಒಂದು ಕಾನೂನು ವ್ಯವಸ್ಥೆಗಳ ಬಗ್ಗೆ ಅವಲೋಕನ ಮಾಡ್ಕೊಳ್ತಾನ. ಅದೇ ಒಂದು ಜ್ಞಾನನ ಮುಂದುವರಿಸ್ಕೊಂಡು ವೃತ್ತಿ ಯಾವುದಾದ್ರೇನು ಪ್ರವೃತ್ತಿ ಉತ್ತಮವಾಗಿ ಇಟ್ಕೊಳ್ಳೋನು. ಇವತ್ತು ಈ ಜೈಲೊಳಗಡೆ ನಡೀತಕ್ಕಂಥ ಪ್ರತಿಯೊಂದು ವ್ಯವಸ್ಥೆಗಳ ಬಗ್ಗೆ ಯಾರೂ ಇದನ್ನು ಜಾಗೃತಿ ಮೂಲಕ ಯಾರೂ ತಗೊಂಡು ಹೋಗೋದಿಲ್ಲ. ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾನೂ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಕುಲಂಕುಷವಾಗಿ ಸರ್ವೆ ಮಾಡ್ತಾನೆ ಬಂದೆ. ಅಂದಿನ ಒಂದು ಸಂದರ್ಭದಲ್ಲಿ ಒಬ್ಬ ಕೊಲೆಗಾರ ಜೈಲಿಗೆ ಬಂದರೆ ಆ ಕೊಲೆಗಾರನ ಮೇಲೆ 90 ದಿನದೊಳಗೆ ಚಾರ್ಜ್ ಶೀಟಿ ರೆಡಿ ಆಗ್ತೈತಿ. 90 ದಿನದೊಳಗೆ ಅಂದರೆ ಸೆಷನ್ ಕಮಿಟಿ ಆಗುತ್ತೆ. ಏನು ಅವನು 90 ದಿನ ಚಾರ್ಜ್ ಶೀಟ್ ಆಗೋ ಮಟ್ಟನು ಅವನು JMFC ತಾಲೂಕು ಕೋರ್ಟಿಗೆ ಹಾಜರಾಗ್ತಾನೆ. ಆ ಚಾರ್ಜ್ ಶೀಟ್ ಯಾವಾಗ ಆಯಿತು ಅಲ್ಲಿಗೆ ಸೆಷನ್ ಕೋರ್ಟಿಗೆ ಡೇಟ್ ಬರುತ್ತೆ. ಆ ಡೇಟಿಗೆ ಹಾಜರಾಗ್ತಾನೆ. ಅಲ್ಲಿಂದ 3 ತಿಂಗಳು ಇವರು 3 ತಿಂಗಳು ಅವನಿಗೆ ಡೇಟ್ ಕರ್ಸಂಗಿಲ್ಲ. 1 ತಿಂಗಳು ಕರ್ಸಂಗಿಲ್ಲ, 2 ತಿಂಗಳು ಕರ್ಸಂಗಿಲ್ಲ. ಅದನ್ನೆಲ್ಲ ಓದ್ಕೋಬೇಕು. ಯಾರು ನ್ಯಾಯಾಧೀಶರು ಓದ್ಕೋಬೇಕು. ಆಮೇಲೆ ಆರೋಪಿ ಪರ ವಕೀಲನು ಆ ಚಾರ್ಜ್ ಶೀಟ್ ಸ್ಟಡಿ ಮಾಡಬೇಕು ಮತ್ತು ಆ ದೂರದಾರನ ಪರ ಇದ್ದಂಥ ಗೌರ್ಮೆಂಟ್ PP ಅವರು ಅದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ನಂತರ ಆ ಕೇಸ್ನಲ್ಲಿ ಆರೋಪಿಗೆ ಡೇಟ್ ಕೊಟ್ಟು ಕರೆಸ್ತಾರೆ. ಕರೆಸಿದ ನಂತರ ಒಂದು ಡೇಟ್ ಬಿಟ್ಟು 2ನೇ ಡೇಟಿಗೆ ಟ್ರಯಲ್ ಫಿಕ್ಸ್ ಮಾಡ್ತಿದ್ರು. ಟ್ರಯಲ್ ಫಿಕ್ಸ್ ಆದ್ಗಟ್ಲಿನ ಅವ್ರು ಸಾಕ್ಷಿ ಹೆಂಗೆ ತೊಗೊತಿದ್ರು ಅಂದರೆ ಒಂದು ವಾರದಲ್ಲಿ 2-3 ಡೇಟ್ ಕೊಡ್ತಿದ್ರು. 1, 2, 3 ತಾರೀಕು 3 ದಿನ ಕಂಟಿನ್ಯೂ ಕೊಡ್ತಿದ್ರು. ಆ 3 ದಿನದೊಳಗಡೆ ಎಷ್ಟು ಸಾಕ್ಷಿ ನಡೀತವೋ ಅಷ್ಟು ಸಾಕ್ಷಿ ಕುಲಂಕುಷವಾಗಿ ತಗೊತಾ ಇರ್ತಿದ್ರು. ಆಮೇಲೆ ಮತ್ತೊಂದು ವಾರದಾಗ ಹಿಂಗೆ 1 ತಿಂಗಳು 1.5 ತಿಂಗಳದಾಗ ಎಲ್ಲ ಸಾಕ್ಷಿಗಳು ಇತ್ಯರ್ಥ ಮಾಡಿ 8 ತಿಂಗಳು 9 ತಿಂಗಳು 10 ತಿಂಗಳು ಇಲ್ಲ 1 ವರ್ಷದೊಳಗೆ ಕೇಸ್ನ ಇತ್ಯರ್ಥ ಮಾಡಿ ಕಳಿಸ್ತಿದ್ರು. ಇದು ಒಂದು ಒಳ್ಳೆಯ ಅವಕಾಶ ಆ ಕೈದಿಗಳಿಗೂ ಮತ್ತು ಕಾನೂನಿಗೂ ವ್ಯವಸ್ಥೆ ಇತ್ತು. ಯಾಕಂದ್ರೆ ಅವರು 1 ವರ್ಷದೊಳಗೆ ಅವ್ರಿಗೇನಾದರೂ ಬಿಡುಗಡೆ ಆದರೆ ಬಿಡೋರು ಲಾಸ್ ಆಗೋದಿಲ್ಲ. ಕೈದಿಗಳು ಲಾಯರ್ಗೂ ಹಾಳಾಗೋದಿಲ್ಲ, ಅವ್ರ ಮನೆ ಮಠ ಯಾವುದು ಮಾರಂಗಿಲ್ಲ, ಹಾಳಾಗೋದೇ ಇಲ್ಲ. ಅವರು ನಿರಪರಾಧಿ ಆದರೆ ಬಿಡುಗಡೆ ಆಗಿ ಹೋಗ್ತಾರೆ. ಅನ್ಯಾಯ ಆದರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ನ್ಯಾಯ ಪಡ್ಕೋಬೋದು. ಆ ಕಾನೂನು ಆರೋಪಿಗಳಿಗೆ ಗೊತ್ತಿರೋದಿಲ್ಲ. ಹೀಗೆ ಅವರು ಹೋಗ್ತಾರೆ. ಒಂದು ವೇಳೆ ಆ 1 ವರ್ಷದಲ್ಲೇ ಅವನ ಅಪರಾಧ ಅಂತಂದು ಸಾಕ್ಷಿ ಸಮೇತ ಶಿಕ್ಷೆ ಆದರೆ ಆತ ಮುಂದಿನ ಕೋರ್ಟಿಗೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ. ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟ್ನಲ್ಲಿ ಅವಾಗ 1.5 ವರ್ಷ 2 ವರ್ಷದೊಳಗೆ ಹೈಕೋರ್ಟ್ನಲ್ಲಿ ಆದೇಶ ಮಾಡಿಬಿಡ್ತಿದ್ರು. ಅಲ್ಲಿಗೆ ಅವನ್ನ ಅಷ್ಟೊತ್ತಿಗೆ ಎಷ್ಟಾಗಿರ್ತಿತ್ತು, 1 ವರ್ಷ, ಇದು 2 ವರ್ಷ 3 ವರ್ಷದಾಗ ಆಗಿರ್ತಿತ್ತು. ಅಲ್ಲಿ ಅವನಿಗೆ ಬಿಡುಗಡೆನ ಆಗ್ತಿತ್ತು, ಇಲ್ಲಾಂದರೆ ಕಾಯಂ ಆಗ್ತಿತ್ತು. ಅಲ್ಲಿ ಮತ್ತು ಅವನು ಸುಪ್ರೀಂ ಕೋರ್ಟಿಗೆ ಹೋದಂದ್ರೆ ಅಲ್ಲೊಂದು ವರ್ಷ, ಅಲ್ಲಿ 5 ವರ್ಷದೊಳಗೆ ಅವನಿಗೆ ತೀರ್ಪು ಆಗಿಬಿಡ್ತಂದ್ರೆ ಅವನಿಗೆ ಒಂದು ನ್ಯಾಯ ಸಿಕ್ಕಂಗಾಗುತ್ತೆ ಅಥವಾ ಅವನ ಹಾಳಾಗ್ದಂಗೂ ಆಗುತ್ತೆ. ಇಂಥ ಒಂದು ತೀರ್ಪುಗಳನ್ನ 1988, 89, 90, 91, 94, 95, 96, 97 ಹಿಂಗೇ ನಾನು ನೋಡ್ತಾನೆ ಬಂದೆ. ಸರಿಯಾದ ತೀರ್ಪುಗಳು ಕೊಡ್ತಿದ್ರು. ಜೈಲಿನಾಗ ಅಪರಾಧಿಗಳು ಕಮ್ಮಿ ಆಗ್ತಿದ್ರು. ವಿಚಾರಣೆ ಬಂದು ಅಪರಾಧಗಳು ನಡೀತಿದ್ದಿಲ್ಲ. ಕಾನೂನು ವ್ಯವಸ್ಥೆನೂ ಸರಿಯಾಗಿ ಇತ್ತು.
ಆ ವ್ಯವಸ್ಥೆಯಲ್ಲಿ ಯಾವ ಹ್ಯಾಬಿಟ್ಗಳು ಜಾಸ್ತಿ ಇದ್ದಿದ್ದಿಲ್ಲ. ಕೆಲಸಗಳು ಜಾಸ್ತಿ ಇದ್ದವು ಅವಾಗ. ಜೈಲೊಳಗಡೆ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ರು, ಬಟ್ಟೆ ನೇಯ್ತಿದ್ರು, ಮತ್ತು ಜಮಖಾನ ನೇಯ್ತಿದ್ರು, ಮತ್ತು ಕಂಬಳಿ ನೇಯ್ತಿದ್ರು, ಮತ್ತು ಚಪ್ಪಲಿ ಹೊಲಿತಿದ್ರು, ಮತ್ತು ಕುಂಬಾರಿಕೆ ಮಾಡ್ತಿದ್ರು, ಮತ್ತು ಪೋರ್ಲೋ ಮಗ್ಗ ಇರ್ತಿದ್ವು, ಮತ್ತು ಟೈಲರಿಂಗ್ ಇರ್ತಿತ್ತು, ಮತ್ತು ಇಸ್ತ್ರಿ ಇರ್ತಿತ್ತು, ಮತ್ತು ಕಿಚನ್ ಇರ್ತಿತ್ತು, ಮತ್ತು ಗಾರ್ಡನ್ ಕೆಲಸ ಇರ್ತಿತ್ತು, ಮತ್ತು ಆಫೀಸ್ ಕೆಲಸ ಇರ್ತಿತ್ತು. ಹೀಗೆ ಕೈದಿಗಳಿಗೆ ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯಿಂದ ಶಿಕ್ಷಣ ಕೊಡಬೇಕು, ಅವರಿಂದ ಮತ್ತು ಅಪರಾಧಗಳು ನಡೀಬಾರ್ದಂತಂದು ಅವರು ಒಂದು ಸನ್ನಡತೆ ಆಧಾರದ ಮೇಲೆ ತೊಗೊಂಡು ಹೋಗ್ಬೇಕಂತಂದು ಕೈದಿಗಳಿಗೆ ಪರಿವರ್ತನೆ ಮಾಡೋಂಥ ಅಧಿಕಾರಿಗಳು ಅವತ್ತಿನ ಕಾಲದಲ್ಲಿ ಇದ್ದರು. ಅವರು ಅವಾಗ SLC ಓದ್ದವರೆಲ್ಲ ಜೈಲರಟ್ಟಿ ಪೊಲೀಸ್ ಅಧಿಕಾರಿಗಳಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅಂಥವರು ಅವಾಗ ಮಾನವ ಹಕ್ಕು ಆಯೋಗನೇ ಇದ್ದಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಅಷ್ಟು ಬೇಗ ತೀರ್ಪು ಹಾಕಿದ್ವು, ಆರೋಪಿಗಳಿಗೆ ನ್ಯಾಯನೇ ಸಿಗುತ್ತಿತ್ತು. ಇವತ್ತು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಐತಿ, CC ಕ್ಯಾಮ್ರಾ TV ಒಳಗಡೆ ಐತಿ, ಪ್ರತಿಯೊಂದು ವ್ಯವಸ್ಥೆ ಇವತ್ತಿನ ವ್ಯವಸ್ಥೆಯಲ್ಲಿ ಇದ್ದಾಗ ಇವತ್ತು ಜೈಲು ಒಳಗಡೆ ಸಹ ಅಂದು ಬೆಂಗಳೂರು ಜೈಲಿನಾಗ 500 ಜನ ಕೈದಿಗಳು ಜಾಸ್ತಿ ಅಂದರೆ ಇವತ್ತು 8,000 ಕೈದಿಗಳು ಅದಾರ. ಅಂದ ಬಳಿಕ ಕ್ರೈಮು ಜಾಸ್ತಿ ಬೆಳೆಸಿದ್ರು ಹೊರತು ಕಮ್ಮಿ ಮಾಡಲಿಲ್ಲ. ಜೈಲು ದೊಡ್ಡ ಕಟ್ಟಿದ್ರು ಹೊರತು ಕಮ್ಮಿ ಜೈಲುಗಳು ಆಗಲಿಲ್ಲ. ಹಿಂಗೆ ಇವರೆಲ್ಲ ತಮ್ಮ ಆದಾಯಕ್ಕೋಸ್ಕರ ತಮ್ಮ ಜೀವನಕ್ಕೋಸ್ಕರ ಅಪರಾಧಗಳನ್ನು ಬೆಳೆಸ್ತಾ ಬಂದರು ಹೊರತು ಅಪರಾಧಗಳನ್ನ ಕಮ್ಮಿ ಮಾಡ್ತಾ ಬರೋಕ್ಕೆ ಆಗಲಿಲ್ಲ. ಇವತ್ತೊಂದು ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಾನು 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿದಾಗ ಒಂದು ಜೈಲಲ್ಲಿ ಇಂಡಲ್ಗಾ ಜೈಲಲ್ಲಿ ಒಬ್ಬ ಕೈದಿ ಅವನು ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ತಗೊಂಡಿದ್ದ. ಆತನಿಗೆ ಜೀವಾವಧಿ ಶಿಕ್ಷೆ ಆಗಿದ್ದಾಗ ಅವನು ಅಪರಾಧಿ ಆಗಿದ್ದರಿಂದ ಅವನಿಗೆ ಕುಲುಮಿ ಕೆಲಸ ಅಂದ್ರೇನು, ಕಂಬಾರಿಕೆ ಕೆಲಸ ಕೊಟ್ಟಿದ್ದರು. ಅವನು ಕುಲುಮಿಗೆ ಹೋಗಿ ಕೆಲಸ ಮಾಡ್ತಿದ್ದ. ಆ ಕುಲುಮಿ ಒಂದು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿ ಅಪರಾಧಿ ಆ ಒಂದು ಕುಲುಮಿಯಲ್ಲಿ ಬಂದಾಗ ಅವನ್ನ ಈತ ಹೊಡೆದು ಕೊಂದುಬಿಟ್ಟ, ಕೊಲೆ ಆಗಿಬಿಡ್ತು. ಆ ಕೊಲೆ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸೇರಿಸ್ಕೊಂಬಿಟ್ಟ ಆ ಕೊಲೆಗಾರ. ಯಾಕಂದ್ರೆ ಅಲ್ಲಿ ಡ್ಯೂಟಿ ಇದ್ದಂಥ ಪೊಲೀಸ್ ಒಬ್ಬ ಕುಲುಮಿಗೊಬ್ಬ ಪೊಲೀಸ್ ಇರ್ತಾನೆ, ಅದಕ್ಕೆ ಸಂಬಂಧಪಟ್ಟ ಒಬ್ಬ ಜೈಲರ್ ಇರ್ತಾನೆ, ಚೀಫ್ ಆರ್ಡರ್ ಇರ್ತಾನೆ. ಇವರೆಲ್ಲರೂ ಸಾತ್ ಮೇಲೆ ಕೊಲೆ ಆಗೈತ್ರಿ ಅಂತಂದು ಆ ಕೊಲೆ ಪ್ರಕರಣದಲ್ಲಿ ಆರೋಪಿ 3-4 ಜನ ಆರೋಪಿಗಳು ಮಾಡಿದರೆ ಅದು ಅಲ್ಲಿ ಕೊಲೆ ಆಗಿದ್ದು ಸುಳ್ಳಲ್ಲ. ಅಲ್ಲಿ ಆ ಕತೆ ಬರೆದಂಥ ಪೊಲೀಸ್ ಅಧಿಕಾರಿನೂ ಅವನು ಡೂಪ್ಲಿಕೇಟ್ ಅಲ್ಲ. ಅದು ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ನ್ಯಾಯಾಲಯ ಡೂಪ್ಲಿಕೇಟ್ ನ್ಯಾಯಾಲಯ ಅಲ್ಲ. ಅಂಥ ಒಂದು ಕೊಲೆ ಕೇಸು ಜೈಲೊಳಗಡೆ ಕೊಲೆ ಆದಂಥ ಒಬ್ಬ ಜೀವಾವಧಿ ಶಿಕ್ಷೆಗೊಳಗಾದಂಥ ಅಪರಾಧಿ ಇನ್ನೊಬ್ಬ ವಿಚಾರಣೆ ಬಂದಿನೋ ಅಪರಾಧಿನೋ ಅವನೋ ಗೊತ್ತಿಲ್ಲ. ಆದರೆ ಅಂಥವನ್ನ ಜೈಲು ಒಳಗಡೆನ ಕುಲುಮೆ ಒಳಗಡೆ ಕೊಲೆ ಮಾಡಿದ್ರಲ್ಲ, ಅದರಲ್ಲಿ ಅದೇ ಜೈಲರು ಮತ್ತು ಚೀಫ್ ಆರ್ಡರ್ ಮತ್ತು ಪೊಲೀಸರು ಆರೋಪಿಗಳು ಆಗಿದ್ದಾರೆ ಅಂದ ಬಳಿಕ ಆ ಕೇಸು ಬಿಡುಗಡೆ ಹೆಂಗಾಯ್ತು ಹೇಳಿ? ಕೊಲೆ ಆಗಿದ್ದು ಸುಳ್ಳ ಹಂಗಾರ? ಇಂಥವು ಜೈಲು ಒಳಗಡೆ ಎಷ್ಟು ಕೊಲೆಗಳಾಗಿದ್ದವು. ಇಸ್ಪೇಟು, ಗಾಂಜಾ, ಅಫೀಮು, ಚರಸ್ಸು, ನಿಟ್ರಿಬಿಟ್ 10 mg, 5 mg, ಸೊಲ್ಯೂಷನ್ನು, ಊಸಿ, ಇಸ್ಪೇಟು, ಬಟ್ಟಿ ಸೆರೆ, ಕೋಟಾ ನೋಟು, ದಂಧೆ, ಇವೆಲ್ಲ 376 ನಡೀತೈತಿ, 377 ನಡೆಯುವಂಥ ಜೈಲುಗಳಾಗಿದ್ದವು. ಇವೆಲ್ಲ ಪರಿವರ್ತನೆ ಜಗದ ನಿಯಮನ. ನ್ಯಾಯಾಧೀಶರು ಹೊರಗಡೆ ಆರೋಪಿಗೆ ಜಾಮೀನು ಕೊಟ್ಟರೆ ಮತ್ತೆ ಅಪರಾಧ ಮಾಡ್ತಾರೆ, ತೊಂದರೆ ಕೊಡ್ತಾರಂತಂದು ತಮ್ಮ ಒಂದು ಅಧೀನದಲ್ಲಿ JC ಒಳಗಡೆ ಜೈಲು ಅಂತ. ಆ ಜೈಲು ಅಂದ್ರೆ ಏನದು? ಪರಿವರ್ತನೆ ಜಗದ ನಿಯಮ. ಇವತ್ತದು ಪರಿವರ್ತನೆ ಜಗದ ನಿಯಮ ಆಗೈತಿ ಅನ್ನೋದ್ರ ಬಗ್ಗೆ ಯಾರು ಸತ್ಯ ಒಪ್ಕೊಂತೀರಪ್ಪ? ಪ್ರತಿಯೊಂದು ಕರ್ನಾಟಕ ಎಲ್ಲ ಜೈಲುಗಳಲ್ಲಿ ಗೋಡೆ ಹಾರಿ ಹೋದಂಥವ್ರು, ಗಲ್ಲಿ ಶಿಕ್ಷೆಗೊಳಗಾದಂಥ ಅಪರಾಧಿಗಳ ಗೋಡೆ ಹಾರಿ ಹೋಗಿದ್ದಾರೆ ಅಂದರೆ ಎಷ್ಟು ಭದ್ರತೆ ಐತಿ, ಅಲ್ಲಿ ಎಷ್ಟು ಶಿಕ್ಷಣ ಐತಿ ಅನ್ನೋದ್ರ ಬಗ್ಗೆ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಪ್ರಜೆ ಕೈಯಲ್ಲಿ ಮೊಬೈಲ್ ಇದೆ, ಪ್ರತಿಯೊಬ್ಬ ಪ್ರಜೆನೂ ಪತ್ರಕರ್ತ ಅಂತ ಪ್ರತಿಯೊಬ್ಬರು ಒಪ್ಕೋಬೇಕು. ಮಾಧ್ಯಮಗಳು ಇದ್ದಿದ್ದರಿಂದ ಇವತ್ತು ಇಷ್ಟೆಲ್ಲ ಅಪರಾಧಗಳು ಮುಚ್ಚಿ ಹೋಗ್ತಾ ಇದ್ವು. ಇವತ್ತು ಎಲ್ರಿಗೂ ಕಾನೂನು ಕಲಿತಾ ಇದ್ದಾರೆ. ಇಂಟರ್ನೆಟ್ಟನ್ನ ತಕ್ಕೊಂಡು ಈ ದೇಶದ ಇತಿಹಾಸನ ನೋಡ್ಕೊತಾರೆ ಬಂದಿದ್ದಾರೆ. ಇಂಥ ಒಂದು ಪ್ರತಿಯೊಬ್ಬನು ಬುದ್ಧಿವಂತರಾಗಲಿ,
ಸರಿ ಯಾವುದು ತಪ್ಪು ಯಾವುದು ಅಂತ ನೋಡಿ ಇಮ್ಮಿಡಿಯೇಟ್ಲಿ ಅವ್ರಂಥವ್ರಿಗೆ ಶಿಕ್ಷೆ ಕೊಡಬೇಕು. ಅಂಥವ್ರಿಂದ ಮತ್ತೆ ಯಾವುದು ನಡೀಬಾರ್ದು. 10 ಕೊಲೆ ಮಾಡಿ ಒಂದರಿಂದ 10 ಕೊಲೆ ಮಾಡಿದಂಥ ಅಪರಾಧಿಗಳು ಇವತ್ತು ರಾಜಾರೋಷವಾಗಿ ಮೆರಿತಾ ಇದ್ದಾರೆ ಅಂತ ಗೌರಿ ಲಂಕೇಶ್ ಕೊಲೆ ಆದಂಥ ಕೊಲೆಗಾರರು ಜಾಮೀನು ಮೇಲೆ ಅದಾರ. ಕಲಬುರಗಿ ಕೊಲೆ ಮಾಡಿದವರು ಜಾಮೀನು ಮೇಲೆ ಅದಾರ. ಮತ್ತು ಈ ಮರಕುಂಬಿ ಗ್ರಾಮದವ್ರು 198 ಜನ ಕೊಲೆ ಜೀವಾವಧಿ ಶಿಕ್ಷೆಗೆ ಒಳಗಾದವರು ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಅಂಥ ಶಿವಮೂರ್ತಿ ಸ್ವಾಮಿಯನ್ನ ಬಿಡುಗಡೆ ಆಗಿ ಬಂದಿದ್ದಾನೆ. ಅಂಥದ್ರಲ್ಲಿ ನಾಗೇಂದ್ರ ಅವರು ಜಾಮೀನು ಮೇಲೆ ಬಂದಿದ್ದಾರೆ ಮತ್ತು ವಿನಯ್ ಕುಲಕರ್ಣಿ ಬಂದಿದ್ದಾರೆ. ದರ್ಶನ್ ಅವರು ಅಂಥ ಅಪರಾಧ ಏನು ಮಾಡಿದ್ದಾರೆ. ಅವ್ರಿಗೆ ಈ ರಾಜ್ಯದಲ್ಲಿ 190ರಷ್ಟು ಬೆಂಬಲ ಜನ ಇದ್ದಾಗ ಅವನೊಬ್ಬ ಒಳ್ಳೆಯವನು, ಅವನೊಬ್ಬ ಪರಿವರ್ತನೆ ಆಗ್ತಾನೆ. 190ರಷ್ಟು ಅವನು ಚಿನ್ನ ಅದಾನ. ಒಂದರಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಅವನು ಯಾವ ಆದಾಯ ಇಟ್ಕೊಂಡು ಅವನು ಕೊಲೆ ಮಾಡ್ಬೇಕಂತ ಸಂಚು ರೂಪಿಸಿ ಕೊಲೆಗಾರ ಆಗಿಲ್ಲ. ಕೊಲೆ ಮಾಡಲಿಕ್ಕಿನ ಉದ್ದೇಶಪೂರ್ವಕವಾಗಿ ಅವನು ಆ ಕೇಸ್ನಲ್ಲಿ ಶಿಕ್ಷಿದ್ದಾರೆ. ಇದಕ್ಕೆ ದೊಡ್ಡ ದೊಡ್ಡವ್ರ ಕೈವಾಡ ಐತಿ. ಇದೆಲ್ಲ ನಾವೆಲ್ಲ ನೋಡಿಕೊಂಡಂಥ ಕನ್ನಡಿಗರದವೆ. ದರ್ಶನ್ ಅವ್ರನ್ನ ಉಳಿಸ್ಕೋಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಐತಿ. ಆ ತಾಯಿಗೆ ಅನ್ಯಾಯ ಆಗೋದಿಲ್ಲ. ತಾಯಿ ಮಗುಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡೋಂಥ ಕನ್ನಡಿಗರದಾರ. ಆ ತಾಯಿನ ಬೀದಿಗೆ ತಳ್ಳಿ ದರ್ಶನನ ಪೂಜೆ ಮಾಡೋಂಥವ್ರು ಭಕ್ತರು ಯಾರು ಇಲ್ಲ. ಎಲ್ಲ ಅಭಿಮಾನಿಗಳದಾರ. ಒಬ್ಬ ಒಳ್ಳೆಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವನೆಂಥ ಕೆಟ್ಟದ್ದು ಒಂದು ಸಲ ಮಾಡಿದ್ರೆ ಅದನ್ನು ಮಾಫಿ ಮಾಡೋದನ್ನು ಅವನು ಉಳಿಸ್ಕೋಬೇಕಾದಂಥ ವ್ಯವಸ್ಥೆ ಇರುತ್ತೆ. ಪ್ರತಿಯೊಬ್ಬರು ಸತ್ಯಹರಿಶ್ಚಂದ್ರ ಅನ್ನೋದಕ್ಕೆ ಸತ್ಯ ಯುಗ ಅಲ್ಲ. ಇದು ಕಲಿಯುಗ, ಬುದ್ಧನ ಯುಗ. ಇಲ್ಲಿ ಶಾಂತಿ ಐತಿ. ಯುದ್ಧ ಮುಖ್ಯ ಅಲ್ಲ, ಯುದ್ಧ ಅನಿವಾರ್ಯ ಐತಿ. ಇದನ್ನೆಲ್ಲ ತಿಳ್ಕೊಂಡು ಜೈಲುಗಳನ್ನ ಪರಿವರ್ತನೆ ಮಾಡಿರಿ. ಮೊದಲು ನಿಮ್ಮ ಎನ್ಆರ್ಗಳಲ್ಲಿ ನೀವು ಎಂತಿಂಥ ಅಪರಾಧಿಗಳು ಅದೀರಿ ಅನ್ನೋದು ನೀವು ಊಹೆ ಮಾಡ್ಕೋಬೇಕು. ಇವತ್ತು ಒಂದು ಮಗಳಿಗೆ ಒಂದು ತೊಲಿ ಬಂಗಾರ ತೊಗೊಂಡು ಮದುವೆ ಮಾಡಿ ಸಂತೋಷ ಪಡೋಂಥ ವ್ಯವಸ್ಥೆ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ, ಗ್ರಾಮದಲ್ಲಿ, ತಾಲೂಕಿನಲ್ಲಿ, ಜಿಲ್ಲಾದಲ್ಲಿ ನಡೀತಾ ಇಲ್ಲ. ಇವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಶಾಸನ ಬರೆಯವರೆಲ್ಲ 190ರಷ್ಟು ಅಪರಾಧಿಗಳಾಗಿದ್ದಾರೆ. ಆ ಕತೆ ಬರೆಯಂಥ ಪೊಲೀಸ್ ಅಧಿಕಾರಿಗಳು 190ರಷ್ಟು ಅಪರಾಧಿಗಳಾಗಿದ್ದಾರೆ. ಎಲ್ಲ ತಪ್ಪು ತೀರ್ಪುಗಳು ಇವೆಲ್ಲ ನೋಡಿದ್ರೆ ಸುಳ್ಳು ಮಾಧ್ಯಮಗಳು, ಸುಳ್ಳು ಹೇಳಿ ಸಾಕ್ಷಿಗಳು ಇವನ್ನೆಲ್ಲ ನೋಡಿ ಗಮನದಲ್ಲಿ ಇಟ್ಕೊಳ್ರಿ. ದೇಶ ಕಟ್ಟೋದು ಈ ರೀತಿ ಕಟ್ಟಿದ್ರೆ ದೇಶ ಕಟ್ಟೋಕ್ಕಾಗುತ್ತೆ? ದೇಶ ಸರ್ವನಾಶ ಮಾಡಲಿಕ್ಕೆ ನಾವು ಹೊಂಟಿದ್ದೀವಿ. ಇವತ್ತು 100ಕ್ಕೆ 60ರಷ್ಟು ಬೆಗ್ಗರಿ ಇಂಡಿಯಾ ಮಾಡ್ತಾ ಇದ್ದೀರಿ. ಶಾಸನದ ನೀತಿ ನಿಯಮಗಳು ಇವತ್ತು ದೇಶ ಆಳ್ತಾ ಇದ್ದಾರೆ. ಯಾವುದು ಕಾನೂನು ಸರ್ವೆ ಮಾಡ್ದೇ ಇವತ್ತು ತೀರ್ಪುಗಳು ನಡೀತಾ ಇದ್ದವು. ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ ಕೋರ್ಟ್ನಲ್ಲಿ ಫೋನ್ ರಿಂಗ್ ಆತಂತಂದು ಅವನ್ನ ಮೇಲೆ ಒಳಗೆ ಕರೆದು ಅವ್ನಿಗೆ 5 ಗಂಟೆವರೆಗೂ ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಾಂದರೆ 1000 ರೂಪಾಯಿ ದಂಡ ಕಟ್ತಾರೆ. ಅದೇ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮೇಲೆ ಎಸ್ನಲ್ಲ ಒಬ್ಬ ನ್ಯಾಯವಾದಿ ಅವನಿಗೇನು ಶಿಕ್ಷೆ ಆಯ್ತು? ಒಬ್ಬ ನ್ಯಾಯಾಧೀಶನ ಮನೆಗೆ ಸಾವಿರಾರು ಕೋಟಿ ಆಸ್ತಿ ದುಡ್ಡು ಸುಟ್ಟದ್ದು ಇಡೀ ದೇಶ ರಾಜ್ಯದ ಜನ ನೋಡ್ತು. ಅವನಿಗೇನು ಶಿಕ್ಷೆ ಆಯ್ತು? ಜನಾರ್ದನ್ ಅಂತ 60 ಕೋಟಿ ಡೀಲ್ ತೊಗೊಂಡು ತಪ್ಪು ತೀರ್ಪು ನೀಡೋಂಥ ವ್ಯವಸ್ಥೆಗೆ ಕೈ ಹಾಕಿದಂಥ ಒಬ್ಬ ಹಾಲಿ ಜಡ್ಜ್ ಪಟ್ಟಾಭಿರಾಮ ಮತ್ತು ರಿಟೈರ್ಡ್ ಜಡ್ಜ್ ಚಲಪತಿ ರೌಡಿಗಳನ್ನ ಮುಂದಿಟ್ಕೊಂಡು ತೀರ್ಪು ನೀಡಿದಂಥವ್ರ ಕತೆ ಏನಾಯ್ತು? ಲೋಕಾಯುಕ್ತ ರೇಡ್ ಮಾಡಿದಂಥ ಎಷ್ಟೋ ಬಡವರು ದುಡ್ಡನ್ನು ರೇಡ್ ಮಾಡಿದಂಥ ಲೋಕಾಯುಕ್ತ ನ್ಯಾಯಾಧೀಶರ ಭಾಸ್ಕರರಾವ್ ಅಂಥವ್ರು ದುಡ್ಡನ್ನು ಲೂಟಿ ಮಾಡಿ ಕಳ್ಳರಾದಂಥ ಇತಿಹಾಸದ ಅಂಥವ್ರಿಗೆಲ್ಲಿ ಶಿಕ್ಷೆ ಆಯ್ತು? ಒಬ್ಬ ನ್ಯಾಯಾಧೀಶ ಸಂವಿಧಾನನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅಲ್ಲಗಳದು ಧ್ವಜಾರೋಹಣ ಮಾಡಿದಂಥ ಇತಿಹಾಸನ ನೀವು ನೋಡಿದಿರಿ. ಇಂಥ ಅಪರಾಧಗಳಿಗೆ ಎಲ್ಲೈತಿ ಶಿಕ್ಷೆ? ಬರೀ ಬಡವರ ಬಗ್ಗೆ ತೆಗೆದು ಬೀದಿಗೆಲ್ಲ ಎಳೆದು ಅವ್ರ ಮಾನ ಮರೋದೆಲ್ಲ ತೆಗಿತೀರಲ್ಲ. ದೊಡ್ಡವ್ರ ಮೇಲೆ ಪ್ರೆಸ್ ಮೀಟ್ ಕರೀರಿ. ಎಷ್ಟು ಮಂದಿ ಮೇಲೆ ಪ್ರಕರಣಗಳು ಜಾರಿಗೆ ಆಗ್ತವೆ ಅವ್ರು ಏನಾರು ಪರಿಶೀಲಿಸಿದ್ರೆ? ನಿಮಗೆ ಪರಿಶೀಲಿಸೋ ಪವರನ್ನು ಇಲ್ದಂಗೆ ಆಗೈತಿ. ಅದಕ್ಕೋಸ್ಕರ ಸತ್ಯ ಹೇಳೋ ಪಕ್ಷನಿಗೆ ಭಯ ಯಾಕೆ? ನನ್ನ ಭಯ, ನನ್ನ ನೆರಳೆ ನನಗೆ ಭಯ ಅಷ್ಟೇ.